ಈ ಕಾರ್ಡ್ ಪಾಪ ಬೇಗ ಬಂದು ಈ ಲೆಟ್ರ್ ಓದಿ ನನ್ ಸಾರಿ ಅಕ್ಸೆಪ್ಟ್ ಮಾಡಿದ್ರೆ ಸಾಕಪ್ಪ, ಇಲ್ಲ ಅಂದ್ರೆ ಒಂಥರ ಗಿಲ್ಟ್ ಆಗಿ ನಂಗೆ ಸಮಾಧಾನನೇ ಇರಲ್ಲ. ಅದಕ್ಕೆ ಕಾರ್ಡ್ ಪಾಪನ ಹತ್ರ ಸಾರಿ ಕೇಳೋ ಸಿಚುವೇಶನ್ ಬಂದ್ರು ಚೂರು ಹೆಸಿಟೇಟ್ ಮಾಡ್ಕೊಳ್ದೆ ಸಾರಿ ಕೇಳ್ತಾ ಇದ್ದೀನಿ. ಅಬ್ಬಾ, ನಾನು ಇಷ್ಟು ಗ್ರೇಟ್ ಇರ್ಬೇಕು. ದೇವ್ರೆ, ನೀನ್ ನನಗೇ ಒಳ್ಳೇದ್ ಮಾಡ್ಬೇಕು. ಬ್ಯಾಟ್ರಿ ಎಲ್ಲೋ ಹೋಗಿದೆ? ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡಕ್ಕೇನೋ ನಿಂಗೆ? ಹ್ಞೂ ಮಗ, ಒಂದು ರೇಂಜ್ ಓದ್ಕೊಂಡಿದ್ದೀನಿ, ಇನ್ನೂ ಒಂದು 20% ಇದೆ. ಓದ್ಕೊಳ್ತೀನಿ. ನೀನು ಚೆನ್ನಾಗಿ ಓದ್ಕೊಳ್ಳೋ. ನನ್ ಕಡೆ ನೋಡು ಕಾಡ್ತಪ್ಪ. ಯಾರ್ದೋ ಮಾತ್ ಕೇಳ್ಕೊಂಡು ಬೇಡದಿರೋ ವಿಷಯಕ್ಕೆಲ್ಲ ತಲೆ ಹಾಕಕ್ ಹೋಗ್ಬೇಡ, ಉದ್ದಾರಕದ್ ಕಲಿ. ಒಂದ್ ತಿಳ್ಕೊ ಮಗ, ನಿನಗ್ ಓದೋದ್ ತಲೆ ಗೊತ್ತಿಲ್ಲ ಅಂತಂದ್ರೆ ಬೇರೆಯವರು ಎಕ್ಸಾಮ್ ಬರೀದಿರೋ ತರ ಮಾಡೋದು ಸ್ಯಾಡಿಸಮ್. ಇಷ್ಟು ಕೊಬ್ಬು ನಂಗೆ ಗೊತ್ತು, ನನಗೇ ಕೌಂಟರ್ ಕೊಡ್ತಿರೋದು ಅಂತ. ಕೆಲವ್ರು ಇರ್ತಾರ ಮಗ, ಕೆಟ್ಟು ವಿಕೃತ ಮನ್ಸಿರೋರು. ಬೇರೆಯವ್ರು ಒಳ್ಳೇದ್ ಏನೇ ಹೇಳಿದ್ರು ತಲೆಗ್ ತಗೊಳಕ್ಕೆ ರೆಡಿನೇ ಇರಲ್ಲ. ಯಾಕೆ ಹೇಳು? ತಲೆ ಪೂರ್ತಿ ಕಸನೆ ತುಂಬಿಕೊಂಡಿರ್ತಾರೆ. ಏನ್ ಬೇಕಾದ್ರೂ ಹೇಳ್ಕೊ, ಆದ್ರೆ ಬೇಗ ಈ ಅಪಾಲಜಿ ಲೆಟ್ರ್ ಓದಿ ನನ್ ಸಾರಿನ ಎಕ್ಸೆಪ್ಟ್ ಮಾಡು. ನೋಡು. ಸರಿ ಮಗ, ಚೆನ್ನಾಗಿ ಓದ್ಕೋ. ಗುಡ್ ನೈಟ್. ಕಾಡ್ಪಪ್ಪ, ವಲ್ಲಭ, ಊಟ ಆಯ್ತೇನೋ? ಆಯ್ತು ಅದಕ್ಕೆ, ನಿಮ್ದು? ನಂದು ಆಯ್ತು. ಮಜ್ಜಿಗೆ ಇಟ್ಟಿದೀನಿ, ಕುಡ್ಬಿಟ್ಟೆ ಮಲ್ಕೋಬೇಕು. ಓಕೆ, ಗುಡ್ ನೈಟ್. ನಮಸ್ಕಾರ. ಸೂರ್ಯಕಾಂತ್ ಮಗಳು ನಾನು, ತಪ್ಪು ಮಾಡಲ್ಲ. ಅಪ್ಪಿ ತಪ್ಪಿ ತಪ್ಪು ಮಾಡಿದ್ರು ಕ್ಷಮೆ ಕೇಳದೆ ಇರಲ್ಲ. ಏನೋ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಕಾಲೇಜ್ನಲ್ಲಿ ನಾನು ಡ್ರಾಯಿಂಗ್ ಮಾಡಿದ್ದು ನೀನು ಅನ್ಕೊಂಡೆ. ಅದೆಲ್ಲೆಲ್ಲೋ ಹೋಗಿ ರಂಪ ರಾಮಾಯಣ ಆಯ್ತು. ನೀನು ನನ್ನ ವಿಷಯದಲ್ಲಿ ಇಂಥ ರಾಮಾಯಣ ತುಂಬಾ ಮಾಡಿದ್ಯಾ. ಆದ್ರೆ ಯಾವತ್ತೂ ಒಂದು ಕ್ಷಮೆ ಕೇಳಿಲ್ಲ. ಆದ್ರೆ ನನಗೆ ನಮ್ಮನೇಲಿ ಒಳ್ಳೆ ಸಂಸ್ಕಾರ ಕಲ್ಸ್ಕೊಟ್ಟಿದ್ದಾರೆ. ಕ್ಷಮೆ ಕೇಳ್ತಾ ಇದ್ದೀನಿ. ಐ ಆಮ್ ಸಾರಿ. ಇಂತಿ ನಿನ್ನ ಶತ್ರು ಅಮೂಲ್ಯ. ಓ, ಅಮೂಲ್ಯ ಸಾರಿ ಕೇಳ್ತಾ ಇದ್ದಾಳೆ, ವಲ್ಲಭ ಕ್ಷಮಿಸಕ್ಕೆ ರೆಡಿ ಇಲ್ಲ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಆದ್ರೆ ಗುರಿ ಮಾತ್ರ ಕರೆಕ್ಟ್ ಜಾಗಕ್ಕೆ ತಲುಪೋ ಹಾಗಿದೆ. ಇದೇನಿದು ಹಳೆ ಟ್ರಂಕು? ಕೇಶವ, ಚಿಕ್ಕಪ್ಪ, ಕೇಶವ ಡೆಲಿವರಿಗೆ ಹೋಗಿದ್ದಾನೆ. ಸಾರಿ ಕಣಮ್ಮ, ನಾನು ಕೇಶವ ಇದ್ದಾನಂತ ಬಂದೆ. ಒಂದ್ ನಿಮಿಷ ಚಿಕ್ಕಪ್ಪ, ಇದು ಇಷ್ಟು ಹಳೆ ಟ್ರಂಕು, ಈಗ್ಲಂತೂ ಈ ತರ ನೋಡಕ್ಕೆ ಸಿಗಲ್ಲ. ಯಾರ್ದು ಚಿಕ್ಕಪ್ಪ? ನಮ್ಮಜ್ಜಿ ಮನೇಲೂ ಒಂದಿತ್ತು ಈ ತರ. ಅದು ಹಂಗೆ ಇಟ್ಬಿಡಮ್ಮ. ಯಾಕೆ ಚಿಕ್ಕಪ್ಪ, ಅಂತದೇನಿದೆ? ಸಮಯ ಬಂದಾಗ ನಿನಗೆ ಎಲ್ಲ ಗೊತ್ತಾಗುತ್ತೆ. ಇಟ್ಬಿಡು ಇವಾಗ. ನೀವೀಗ ಹೇಳ್ತಿದ್ದೀರಾ ಅಂದ್ರೆ ಇದನ್ನ ನಾನು ತೆಗಿತೀನಿ. ಇದ್ರೊಳಗೆ ಏನೋ ಒಂದಿದೆ. ಓ, ಹಾರ್ಮೋನಿಯಮ್ಮು. ಚಿಕ್ಕಪ್ಪ, ಯಾರ್ದಿದ ಹಾರ್ಮೋನಿಯಮ್ಮು? ನಿಮ್ಮ ಅತ್ತೆದು ಕಣಮ್ಮ. ಅತ್ತೆದಾ? ಅತ್ತೆ ಸಂಗೀತ ಕಲ್ತಿದಾರ? ಇದನ್ನ ನುಡ್ಸಕ್ ಬರುತ್ತಾ ಅವ್ರಿಗೆ? ನಿಮ್ಮ ಅತ್ತೆ ಒಂಥರ ಕೋಟಿಗೊಬ್ಬ ಸಿನಿಮಾದಲ್ಲಿರೋ ವಿಷ್ಣುದಾದ ಇದ್ದಂಗೆ ಕಣಮ್ಮ. ನೀನು ನಂಜುಂಡನ್ ಮಾತ್ರ ನೋಡಿದೀಯ, ಬಾಂಬೆಲಿರೋ ಜಯಸಿಂಹನ ನಾವು ನೋಡಿದೀವಿ. ಏನ್ ಹೇಳ್ತಿದ್ದೀರಾ ಚಿಕ್ಕಪ್ಪ? ನಮ್ಮ ಅಕ್ಕ ಮೊದಲು ಹರಿಕತೆ ತುಂಬಾ ಚೆನ್ನಾಗಿ ಮಾಡೋರು. ಅವಳು ಹರಿಕತೆ ಪ್ರಾರಂಭ ಮಾಡಿದ್ರೆ ಸಾಕು, ನಮ್ಮ ಅಣ್ಣಂದ್ರೆಲ್ಲ ಮಾಡೋ ಕೆಲಸ ಬಿಟ್ಟು ಕೂತ್ಕೊಂಡು ಕೇಳೋರು.
ಅಕ್ಕ ಮಾಡೋ ಹರಿಕತೆ ನನಗೆ ಅರ್ಥ ಆಗದೆ ಇದ್ರು ಅವಳ ಹಾಡೋ ಹಾಡು ಕೇಳಿ ತುಂಬಾ ಖುಷಿ ಪಡ್ತಾ ಇದ್ದೆ ಕಣಮ್ಮ. ಆದ್ರೆ ಅಕ್ಕ ಅದನ್ನೆಲ್ಲ ಬಿಟ್ಟು ಈಗ 30 ವರ್ಷ ಆಯ್ತು. ನನ್ಗೆ ಈ ವಿಷಯನೇ ಗೊತ್ತಿರಲಿಲ್ಲ ಚಿಕ್ಕಪ್ಪ. ನಿಂಗಷ್ಟೇ ಅಲ್ಲಮ್ಮ, ನಿಂಗೆ ಗಂಡಂಗೂ ಈ ವಿಷಯ ಗೊತ್ತಿಲ್ಲ. ನಮ್ಮ ಅಕ್ಕನ ಆ ರೀತಿ ನೋಡ್ಬೇಕು ಅಂದ್ರೆ ಈಗ ನಮಗೂ ಆಗಲ್ಲ. ಭಾವನ ಅಕ್ಕ ಮದುವೆ ಆಗಿ ಬಂದ್ಮೇಲೆ ನಮ್ಮ ಅಣ್ಣಂದ್ರು ಅವ್ರ ಮನೆಯಲ್ಲಿ ಅಕ್ಕನಿಗೆ ಸಂಬಂಧಪಟ್ಟಿರೋ ಒಂದು ನೆನಪುಗಳು ಉಳಿಬಾರ್ದು ಅಂತ ನಮ್ಮ ಅಕ್ಕನ ಸಮೇತ ಇದನ್ನು ಹೊರಗಡೆ ಹಾಕ್ಬಿಟ್ರು. ಆದ್ರೆ ಭಾವ ಇದನ್ನೆಲ್ಲ ಜೋಪಾನವಾಗಿ ಎತ್ತಿಟ್ಕೊಂಡ್ಬಂದು ಇಟ್ಟಿದ್ದಾರೆ ಕಣಮ್ಮ. ಈ ಹಾರ್ಮೋನಿಯಂ ಹಾಳಾಗಿತ್ತಲ್ಲ, ಅದಕ್ಕೆ ಅದನ್ನ ಬಟ್ಟೆಯಲ್ಲಿ ಸುತ್ತಿ ಟ್ರಂಕಲ್ಲಿ ಇಟ್ಟಿದ್ರು. ನನ್ನ ಅಕ್ಕನ ಭಾವ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ ಮೀನಮ್ಮ? ಆಹಾ, ಹೌದಾ? ಜೀವ ಕಣಮ್ಮ. ಅಕ್ಕ ಅಂದ್ರೆ ಭಾವಕ್ಕೆ ಜೀವ. ಆದ್ರೆ ಅಕ್ಕನ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಮೀನಮ್ಮ. ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಸಾಧನೆ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಇನ್ನೇನ್ ಸಾಧಿಸ್ಬಿಟ್ಟಿವಿ ಅನ್ನೋ ಟೈಮಲ್ಲಿ ಅದನ್ನ ಮರಿಬೇಕಾದ ಪರಿಸ್ಥಿತಿ ಬಂದ್ರೆ ಎಷ್ಟು ಬೇಜಾರಾಗುತ್ತಲ್ಲ. ನಮ್ಮ ಅಕ್ಕ ಅಂತೂ ಹರಿಕತೆ ಹೇಳಕ್ ಕೂತ್ಬಿಟ್ರೆ ಊಟ ನಿದ್ರೆ ಎಲ್ಲ ಮರ್ತೋಗ್ತಿಲ್ಲ ಕಣಮ್ಮ. ಅವಳಿಗೆ ಹಾರ್ಮೋನಿಯಂ ಹರಿಕತೆ ಹೇಳೋದು ಅಂತಂದ್ರೆ ಜೀವ ಕಣಮ್ಮ, ಜೀವ. ನಮ್ಮ ಅಕ್ಕ ತುಂಬಾ ಪ್ರೀತಿ ಮಾಡ್ತಿದ್ದ ಹಾರ್ಮೋನಿಯಂನ ನಮ್ಮ ಅಣ್ಣಂದ್ರು ಯಾವಾಗ ತೆಗೆದು ಎಸ್ತರು ಆವಾಗ ಈ ಹಾರ್ಮೋನಿಯಂ ಹೊಡೆದೋಯ್ತು. ನಮ್ಮ ಅಕ್ಕನ ಮನಸ್ಸು ಹೊಡೆದೋಯ್ತು. ಅವತ್ತು ಹೊಡೆದೋಗಿದ್ ಮನಸ್ಸು ಕಣಮ್ಮ ನಮ್ಮ ಅಕ್ಕಂದು. ಇವತ್ತಿನವರೆಗೂ ಸರಿ ಹೋಗಿಲ್ಲ. ಏನು ಅರ್ಥ ಆಗ್ಲಿಲ್ಲ. ನಿಮ್ ಮೈದ್ನನ್ ಕೊಬ್ಬು ದಿನಕ್ಕೆ ಜಾಸ್ತಿ ಆಗ್ತಿದೆ. ಸೊಕ್ಕಿನ ಮೂಟೆ ಅವನು. ಯಾವಾಗ ನೆತ್ತಿಗೇರ್ಸ್ಕೊಂಡಿರೋ ಸಿಡಕ್ ಮೂತಿ. ನನ್ ಕೈಗ್ ಸಿಕ್ಕಿದ್ರೆ ಸಾರಿ ಕೇಳಲ್ಲ, ಗೋರಿ ಕಟ್ಬಿಡ್ತೀನಿ. ಮತ್ತದೇ ಸಾರಿ, ಅದೇ ತಾಚ, ಅದೇ ಒದ್ದಾಟ. ಮೋಡ ಕವಿದ ವಾತಾವರಣ. ಜೋರಾಗಿ ಮಳೆ ಆಗುತ್ತೇನೋ. ಎಲ್ಲ ಕೃಷ್ಣಲೀಲೆ. ನಡಿಲಿ ನಡಿಲಿ. ಮಂಜಪ್ಪರ ನಮಸ್ಕಾರ. ಏನ್ ಸಮಾಚಾರ? ನಂದಣ್ಣ, ನೀವು ಮಾಧವಂಗೆ ಕೆಲವು ಸಂಬಂಧಗಳು ನೋಡಕ್ ಹೇಳಿದ್ರಲ್ಲ, ಕೆಲವು ಸಂಬಂಧಗಳು ಬಂದಿವೆ. ಓ ಹೌದಾ? ಮನೆಗೆ ಬನ್ನಿ, ಅಲ್ಲೇ ಮಾತಾಡೋಣ. ಮತ್ತೆ ಈ ಸಂಬಂಧ ನೋಡ್ಬೋದು ತಾನೆ? ಯಾಕೆಂದ್ರೆ ಹೋಸಲ ತರ ಲವ್ ಮದುವೆ ಅಂತ ಶಾಕ್ ಏನು ಇರಲ್ಲ ತಾನೆ. ಯಾವ್ದಕ್ಕೂ ಮಾಧವನ ಹತ್ರ ಒಂದು ಮಾತು ಕೇಳ್ಬಿಡಿ. ಇಲ್ಲ, ನಮ್ಮ ಮಾಧವ ಆತರ ಅಲ್ಲ. ನೀವ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ. ಮತ್ತೆ ಹೇಗೆ ನಿಮ್ ಹೊಸ ಸೊಸೆ ನಿಮ್ ಮನೆಗೆ ಹೊಂದ್ಕೊಂಡ್ಲಾ? ದೊಡ್ಡವ್ರ ಮನೆ ಹುಡುಗಿ ಅಂತೆ. ಅದು ಈಗಿನ ಕಾಲದವರು ಹೊಂದ್ಕೊಳ್ಳೋದು ಅಂದ್ರೆ ಅದಾಗೋ ಮಾತೇ ಅಲ್ಲ ಬಿಡಿ. ಮಂಜಪ್ಪ, ನೀವು ಮನೆಗೆ ಬನ್ನಿ, ಗಿರ್ಜಾ ಅಲ್ಲೇ ಇರ್ತಾಳೆ, ಮಾತಾಡೋಣ. ಸರಿ ಸರಿ ಆಯ್ತು. ಬಾಬಾ, ಮಂಜಪ್ಪ ಫೋನ್ ಮಾಡಿದ್ರು, ಮಾಧವಂಗೆ ಸಂಬಂಧಗಳು ತಂದಿಯಾರಂತೆ. ನಾ ಮನೆ ಕಡೆ ಹೋಗಿ ಬರ್ತೀನಿ, ಅಂಗಡಿ ಕಡೆ ಜೋಪಾನ. ಭಾವ ಮಾಧವನ್ ಹುಡುಗಿ ನೋಡ್ತಾರೆ, ಅದ್ರ ಜೊತೆಗೆ ನನಗೆ ನೋಡ್ತಾರೆ. ಅತ್ತರಿ ಅಲ್ಕಾನಂದ ಒಳಗಡೆ ಏನೋ ಆನಂದ. ಹನುಮಂತಣ್ಣ, ಅಂಗಡಿ ಕಡೆ ಜೋಪಾನ, ಹುಷಾರು. ನೀನು ಮನೆ ಹೋಗ್ತೀಯಾ? ಇಲ್ಲ, ಭಾವ ನನಗೆ ಕಣ್ಣಿ ನೋಡ್ತಾ ಇದ್ದಾರೆ. ಈ ಟೈಮಲ್ಲಿ ಜಾಸ್ತಿ ಓಡಾಡಬಾರ್ದು, ಕೂತಿರ್ತೀನಿ ನಾನು. ಕೆಲಸ ಇದೆ, ಬಾ. ಸಾರಿ ವಲ್ಲಭ.
ಕಾಡ್ ಪಾಪ ವಲ್ಲಭ. ವಲ್ಲಭ ಪಾಪ ಕಣ ಅವಳು ಸಾರಿ ಕೇಳ್ತಿದ್ದಾಳ ಅಲ್ವನು, ಕ್ಷಮಿಸ್ಬಿಡು. ತಮ್ಗೆ ಯಾಕಪ್ಪ ಅವಳ ಮೇಲೆ ಅಷ್ಟೊಂದು ಕನ್ಸರ್ನು? ಏನೇ ಆದ್ರೂ ಹೈಟ್ ಅಲ್ಲಿ ಅವಳು ನಮ್ಮ ಅಕ್ಕ ಕಣ. ಇವನ್ ಹಿಂದೆ ಕ್ಷಮ್ಸು ಅಂತ ಅಲಿಲಿ ಸ್ವಲ್ಪ, ಅವಾಗ ಕೊಬ್ಬಾದ್ರೂ ಕರಗುತ್ತೆ. ಮಗ ಅಮ್ಮು ನೀನ ನೋಡ್ತಾ ಇದ್ರೆ ನನ್ ಕರಡ್ ಚುರ್ರ ಅಂತಿದೆ ಕಣೆ. ಹೆಂಗಿದ್ದೆ, ಯಾಕೆ ಹಿಂಗಾಗ್ಬಿಟ್ಟೆ? ಏನೇ ಮಾಡ್ಲಿ ಬಿಂದು, ನನ್ ಪರಿಸ್ಥಿತಿ ಹಳೆ ಹಿಂದಿ ಪಿಕ್ಚರ್ ಹೀರೋಯಿನ್ ತರ ಆಗಿದೆ. ಸಾರಿ ಕೇಳ್ದೆ ವಿಧಿ ಇಲ್ಲ. ಏನ್ ಹೇಳಿದ್ಲಿ ಇವಳು? ನನಗೆ ಅರ್ಥನೇ ಆಗ್ಲಿಲ್ಲ. ಈ ಫಾರ್ಮುಲಾ ಅವತ್ತೇ ಕಲಿಬೇಕಾಗಿತ್ತು ನಾವು. ಏ ಕಾಡ್ ಪಾಪ, ನನ್ ಜೀವನದಲ್ಲಿ ಯಾರಿಗೂ ಸಾರಿ ಕೇಳೇ ಇಲ್ಲ. ಅದ್ರಲ್ಲಿ ನಾನೇ ಬಂದ್ ಸಾರಿ ಕೇಳ್ತಿದೀನಿ ಅಂದ್ರೆ ಅದ್ರಲ್ಲೇ ಅರ್ಥ ಮಾಡ್ಕೊಂಡು ನಾನು ಎಷ್ಟು ಇಳ್ದು ಬಂದಿದ್ದೀನಿ ಅಂತ ಅರ್ಥ. ನೋಡು, ನಾನೀಗ 3 ಎಣಿಸ್ತೀನಿ, ಅಷ್ಟರಲ್ಲಿ ಕಡೆ ನೋಡಿದ್ರೆ ಸರಿ. ಅವಾಗ ಲಕ್ಷಣವಾಗಿ ಸಾರಿ ಕೇಳ್ಬಿಟ್ಟು ಸುಮ್ನೆ ಹೋಗ್ತೀನಿ. ನಿಂಗ್ ಡಿಸ್ಟರ್ಬೇ ಮಾಡಲ್ಲ. 1 ತಿರುಗ್ ನೋಡು, 2 ತಿರುಗ್ ನೋಡಲ್ವೇ ಕೋತಿ, 2.5 ಸಿಸ್ಟರ್ ಆಗ್ಲಿಂದ ನೋಡ್ತಾ ಇದೀನಿ, ನಾನು ಲೈಟ್ ನೋಡ್ಬಿಟ್ಟು 2.5 ಅಂತ ನನ್ನನ್ನ ಆಡ್ಕೊತಾ ಇದ್ದೀರಾ. ಇದೆಲ್ಲ ಸರಿ ಇಲ್ಲ ಸಿಸ್ಟರ್. ಇದೇ ತರ ಆಯ್ತು ಅಂದ್ರೆ ನನ್ನ ಪ್ರಿನ್ಸಿಪಲ್ ಹತ್ರ ಹೋಗ್ಬಿಟ್ಟು ಸರ್ ನನ್ನ ಲೈಟ್ ನೋಡ್ಬಿಟ್ಟು ನನ್ನ ಹರಾಜ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಿಮ್ಮನ್ನ ಕಂಪ್ಲೇಂಟ್ ಮಾಡಿ ನಿಮ್ಮನ್ನ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ. ಏ ಡಬ್ಬ, ಮುಚ್ಕೊಂಡು ಕುತ್ಕೋ. ನೋಡು ಕಾಡ್ ಪಾಪ, ನನ್ನ ಹತ್ರ ಇಷ್ಟೆಲ್ಲ ಕೊಪ್ ತೋರ್ಸ್ಬೇಡ. ಏನೋ ನನ್ನಿಂದ ನಿನ್ನೆ ತಪ್ಪಾಗೋಯ್ತಲ್ಲ ಅಂತ ಸಾರಿ ಕೇಳ್ತಿದೀನಿ. ನಿನ್ನೆ ಲೆಟರ್ ಬೇರೆ ಬರ್ದಿದೀನಿ. ಮಗ ಸಾರಿಯಿಂದ ಲೆಟರ್ ಗಂಟ ಹೊಂಟೋಯ್ತನ? ಏನಾಯ್ತು ಆ ಲೆಟರ್ ಅಲ್ಲಿ? ನನ್ಗೂ ಸ್ವಲ್ಪ ಹೇಳೋ. ಅದೇನು ಅಂತ ನನ್ಗೂ ಸ್ವಲ್ಪ ಹೇಳು ಮಗ. ಕ್ಯೂರಿಯಾಸಿಟಿ ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಏನು ಮಾತಾಡ್ತಾನೆ ಇಲ್ಲ? ನಾಚಿಕೆ ಚಿಕ್ಕಳ್ಳ ಚಿತ್ತುಂಟ. ಏನಮ್ಮು, ಲೆಟರ್ ಅಂದ್ರೆ ಲವ್ ಲೆಟರ್ ತಾನೇ? ಏಯ್ ಸುಮ್ನೆ ಕುತ್ಕೊಳೆ. ಅದು ಲವ್ ಲೆಟರ್ ಅಲ್ಲ, ಅಪಾಲಜಿ ಲೆಟರ್. ಅಪ್ಪಾಜಿ ಲೆಟ್ರ? ನೀನೇನಮ್ಮ ಲವ್ ಲೆಟರ್ನ ಬಾಯ್ ಫ್ರೆಂಡ್ ಕೊಡೋದ್ ನೋಡಿದೀನಿ, ಅವ್ರ ಅಪ್ಪಾಜಿಗೆ ಯಾಕೆ ಕೊಡಕ್ ಹೋದಮ್ಮ? ಅದು ಅಪ್ಪಾಜಿ ಲೆಟರ್ ಅಲ್ಲ, ಅಪಾಲಜಿ ಲೆಟರ್, ಕ್ಷಮಾಪಣಾ ಪತ್ರ. ವಲ್ಲಭ ಪ್ಲೀಸ್ ಕಣೋ, ನನ್ನ ಕ್ಷಮಿಸಿದ್ದೀನಿ ಅಂತ ಒಂದ್ಸಲ ಹೇಳೋ. ಇವತ್ತು ಯಾವ ಎಕ್ಸಾಮ್? ಬಿಸ್ನೆಸ್ ಸ್ಟಡೀಸ್ ಮಗ. ಹೌದಾ? ಬಾ, ತುಂಬಾ ಬಿಸ್ನೆಸ್ ಮಾಡೋದಿದೆ. ಕೊಬ್ಬು ಇವನಿಗೆ. ನೀನ್ ಬರ್ತಿರೋ ಕೋಪಕ್ಕೆ ಇವನ್ನ ಗ್ರೈಂಡರ್ಗೆ ಹಾಕಿ ಫುಲ್ ಗ್ರೈಂಡ್ ಮಾಡಿ ಚಟ್ನಿ ಮಾಡ್ಬೇಕು ಅನ್ಸ್ತಿದೆ. ಅಮ್ಮು, ದೋಸೆಗೆ ಚಟ್ನಿ ಒಳ್ಳೆ ಕಾಂಬಿನೇಷನ್. ತೊಟ್ಟು ಬಿಡ್ತೀನಿ ಬಾರ. ಮೀನಾ, ತುಂಬಾ ಥ್ಯಾಂಕ್ಸ್ ಮೀನಾ. ನಿನ್ನ ಬಂದಾಗಿಂದ ಎಲ್ಲ ಬದಲಾಗ್ಬಿಟ್ಟಿದೆ ಕಣೆ. ಮತ್ತು ಧೈರ್ಯವಾಗಿ ಮಾತಾಡದೆ ಇರೋಳು ಮೊನ್ನೆ ವಲ್ಲಭನ್ ವಿಷಯಕ್ಕೆ ನಮ್ಮ ಯಜಮಾನರು ಎದುರು ನಿಂತು ಮಾತಾಡ್ಬಿಟ್ಟೆ. ಇನ್ನು ಹರಿಕತೆ ನನ್ನ ಜೀವನದಿಂದ ಹೊರಟೆ ಹೋಯ್ತು ಅನ್ಕೊಂಡಿದ್ದೆ. ಆದ್ರೆ ನೀನ್ ಬಂದು ಮತ್ತೆ ನನ್ನ ಹರಿಕತೆ ಮಾಡೋ ಹಾಗೆ ಮಾಡಿದೆ. ಇದಕ್ಕೆ ನಾನು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಣೆ. ಅತ್ತೆ, ನೀವ್ ಖುಷಿ ಆದ್ರಲ್ಲ, ನನ್ಗಷ್ಟು ಸಾಕು. ಓ ಹೌದಾ, ಸರಿ ಬಿಡು. ನಾನ್ ನಿನ್ಗೇನೋ ಉಡುಗೊರೆ ಕೊಡೋಣ ಅಂತಿದ್ದೆ. ಓ, ನನ್ ಮುದ್ದು ಅತ್ತೆ, ನನಗ್ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ರಾ? ಸರಿ, ನಾನ್ ಕಣ್ ಮುಚ್ಕೋತೀನಿ. ಅದೇನ್ ಗಿಫ್ಟ್ ಕೊಡಿ ಈಗ. Oh